ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಸೋಲನ್ನ ಜಯವನ್ನಾಗಿ ಮಾರ್ಪಡಿಸುವಂತ ದೇವರು, ಈ ವಿಷಯದ ಕುರಿತು ನಾವು ಹೆಚ್ಚಿನದಾಗಿ ಕಲಿಯೋದಕ್ಕೆ ಹೋಗ್ತೇವೆ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡೋರಾಗಿದ್ದಾರೆ. ಈ ಸಂದೇಶವನ್ನ ನೋಡಿ ನಂಬ್ರಿ, ಆಶೀರ್ವಾದ ಹೊಂದ್ರಿ. ಚಾನ್ಸ್ ಕೊಡ್ತಾರೆ. ನಿನಗೆ ನಿರ್ಬಲ ಆಗಿದ್ರೆ ನಿನಗೆ ಬಲ ಕೊಡ್ತಾರೆ. ಆದರೆ ನಿನಗೆ ನಿನ್ನ ಫೇಲ್ಯೂರ್ ಮೇಲೆ ನಂಬಿಕೆ ಇರಬಾರ್ದು. ನಿನಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇರಬೇಕು. ವಿ ಶುಡ್ ಹಾವ್ ಫೇತ್ ಇನ್ ಗಾಡ್. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಕಾರ್ ಆಗಲಿ ಟೂ ವೀಲರಲ್ಲಾಗಿ ಡ್ರೈವ್ ಮಾಡಲ್ಲ. ಡ್ರೈವ್ ಮಾಡಿದ್ರೂ ನಾನು ಬರೀ ಚಾರ್ಲ್ಸ್ ಸ್ಕೂಲ್ಗೆ ನನ್ನ ಮಕ್ಕಳನ್ನ ಡ್ರಾಪ್ ಮಾಡಲಿಕ್ಕೆ ಡ್ರೈವ್ ಮಾಡ್ಬೋದು ಅಷ್ಟೇ, ಕಾರಾಗಲಿ ಗಾಡಿನಾಗಲಿ. ಬಟ್ ಯು ಶುಡ್ ನೋ, ನನ್ನ ಜೊತೆ ಯಾರಾದರೂ ಹೈವೇ ಫ್ರೀವೇನಲ್ಲಿ, ಅದು ಕಾರ್ ಆಗಿರ್ಬೋದು, ಗೂಡ್ಸ್ ವ್ಯಾನ್ ಆಗಿರ್ಬೋದು, ನನ್ನ ಜೊತೆ ಕುತ್ಕೊಂಡು ನೀವು ಬಂದರೆ ಏನಪ್ಪ ಇಷ್ಟು ಸೂಪರಾಗಿ ಓಡಿಸ್ತಾರೆ ಅಂತ ಹೇಳ್ಬೋದು. ಐ ಬಿಕೇಮ್ ಎ ಬೆಸ್ಟ್ ಡ್ರೈವರ್ ಇನ್ ದ ಹೈವೇ. ನನ್ನ ಜೊತೆ ಕುತ್ಕೊಂಡ್ರೆ ನೀವು ಹೆಂಗಪ್ಪ ಪಾಸ್ಟ್ರು ಇಷ್ಟು ಚೆನ್ನಾಗಿ ಹೈವೇನಲ್ಲಿ ಓಡಿಸ್ತಾರೆ. ಎಷ್ಟೋ ಜನ ನನ್ನ ಜೊತೆ ಬಂದಿಲ್ಲ, ನೀವು ಬನ್ನಿ ಒಂದು ಸಲ, ನೀವು ಪೆಟ್ರೋಲ್ ಹಾಕಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಸರಿ ರೈಟ್. ನಾನು ಆ ಥರ ಹೈವೇನಲ್ಲಿ ಸೂಪರಾಗಿ ಓಡಿಸ್ತೀನಿ. ಐ ಬಿಕೇಮ್ ಬೆಸ್ಟ್ ಡ್ರೈವರ್. ಹೆಂಗೆ ಗೊತ್ತಾ, ನಾನು ಗಾಡಿ ಓಡಿಸಿದ್ರೆ ನನ್ನ ಸೇಫ್ಟಿ ಗಾಡಿ ಓಡಿಸೋದೇ ಇಲ್ಲ. ನಾನು ಮುಂದೆ ಯಾರಾದರೂ ಹೋಗ್ತಾ ಇದ್ರೆ ಅವ್ರ ಸೇಫ್ಟಿಗೋಸ್ಕರ ಗಾಡಿ ಓಡಿಸ್ತೀನಿ. ದಟ್ ಈಸ್ ಹೌ ಯು ಬಿಕಮ್ ಬೆಸ್ಟ್ ಡ್ರೈವರ್. ನೀನು ಎಷ್ಟು ಫಾಸ್ಟಾಗಿ ಓಡಿಸ್ತೀಯ, ನೀನು ಎಷ್ಟು ಚೆನ್ನಾಗಿ ಓಡಿಸ್ತೀಯ ಅದಲ್ಲ, ಮುಂದೆ ಹೋಗ್ತಾ ಇದ್ದಾರಲ್ಲ, ಸೈಡಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಕಾಪಾಡೋಕ್ಕೋಸ್ಕರವಾಗಿ ನೀ ಡ್ರೈವ್ ಮಾಡಿದ್ರೆ ನೀ ಬೆಸ್ಟ್ ಡ್ರೈವರ್ ಆಗ್ತೀಯ. ಎಷ್ಟು ಜನ ಟೂ ವೀಲರಲ್ಲಿ ಬಿದ್ದಿದ್ದೀರಾ, ಎಷ್ಟು ಜನ ಕಾರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀರಾ? ಭಯಪಡಬೇಡಿ, ನೆಕ್ಸ್ಟ್ ಆಗಲ್ಲ ನಿಮಗೆ. ಯಾಕಂದರೆ ನಿಮಗೆ ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಒಂದು ಭಯ ಇರ್ತದೆ. ಆ್ಯಂಡ್ ಯು ವಿಲ್ ಆಲ್ವೇಸ್ ನಿನ್ನ ನೆರೆಯವನಂತೆ ಪ್ರೀತಿಸು. ಕೆಲವರೆಲ್ಲರೂ ಬಿದ್ದು ಹಲ್ಲು ಮುರ್ಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಇಲ್ಲೇ ಕೂತಿದ್ದಾರೆ ಅಲ್ವಾ, ಅಥವಾ ತಲೆ ಹೊಡ್ಕೊಂಡಿದ್ದಾರೆ. ಇದೆಲ್ಲ ಆಗಿದೆ. ಬಟ್ ಯು ಕ್ಯಾನ್ ಬಿಕಮ್ ಬೆಸ್ಟ್. ನಾನು ಯಾಕೆ ಈ ಉದಾಹರಣೆ ಹೇಳಿದೆ ಅಂತಂದರೆ, ಪ್ರಿಯರೇ, 2025 ಅನ್ನೋದು ನಿಮ್ಮ ಜೀವಮಾನದಲ್ಲಿ ವಾಸ್ ಎ ರಿಮಾರ್ಕಬಲ್ ಫೇಲ್ಯೂರ್. ನಿಮ್ಮ ಜೀವಿತದಲ್ಲಿ ಒಂದು ಅಪಜಯವಾಗಿರ್ಬೋದು. ಭಯಪಡಬೇಡಿ, ನಿರಾಸರಾಗಬೇಡ್ರಿ. ಫೇಲ್ಯೂರ್ ಈಸ್ ನಾಟ್ ಫೈನಲ್. ಅಪಜಯ ಅನ್ನೋದು ಫೈನಲ್ ಅಲ್ಲ, ಇಟ್ಸ್ ಎ ಸ್ಟಾರ್ಟ್. ಅದು ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ಒಂದು ಆರಂಭವಾಗಿರ್ತದೆ. ಈಗ ಸತ್ಯವೇದದಲ್ಲಿ ನಾವು ನೋಡೋಣ, ಫೇಲ್ಯೂರ್ ಆಗಿದಂಥ 4 ಜನ ಅವ್ರು ಯಾವ ರೀತಿ ಹೀರೋಗಳಾದರು ಅದ್ರ ಕುರಿತು ನಾವೀಗ ನೋಡೋಣ, ಸರಿನಾ? ನನಗೆ ಇವತ್ತೇನು ಆಸೆ ಅಂದರೆ ಎಲ್ಲರೂ ವಾಕ್ಯ ಓದಬೇಕು. ಮೈಕಿರೋರು ಗಟ್ಟಿಯಾಗಿ ಓದ್ರಿ, ಅವ್ರ ಜೊತೆ ಎಲ್ಲರೂ ವಾಕ್ಯ ಓದಬೇಕು. ಡೋಂಟ್ ಸಿಟ್ ಸೈಲೆಂಟ್ಲಿ. ದಯವಿಟ್ಟು ಚರ್ಚ್ನಲ್ಲಿ ಸೈಲೆಂಟಾಗಿ ಕೂತ್ಕೋಬೇಡಿ, ಬೈಬಲ್ ಓದ್ರಿ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸೋ ಆಗಿದ್ರೆ ಬೈಬಲ್ ಓದ್ರಿ, ಇಲ್ಲ ಅಲ್ಲಿ ಕಾಣಿಸಿಲ್ಲ ಅಂದರೆ ಬೈಬಲ್ ತೊಗೊಂಡು ಓದ್ರಿ. ಸೊ ದಟ್ ಬಿಲ್ಡ್ಸ್ ಯುವರ್ ಫೇತ್. ನೋಡಿ, ನೀವು ಯಾರ್ದಾದ್ರೂ ಮಾತು ಕೇಳಿಸ್ಕೊಂಡ್ರು ಡೌನ್ ಆಗ್ತೀರಾ, ಅಪ್ಪ ಆಗ್ತೀರಾ. ಬಟ್ ಆದರೆ ಈ ದೇವ್ರ ವಾಕ್ಯ ಕೇಳಿಸ್ಕೊಂಡ್ರೆ ನಿನಗೇನೋ ಒಂದು ನಂಬಿಕೆ ಬರ್ತದೆ, ನಿನಗೇನೋ ಒಂದು ಸ್ಫೂರ್ತಿ ಬರ್ತದೆ, ನಿನಗೇನೋ ಒಂದು ಧೈರ್ಯ ಬರ್ತದೆ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಈಗ ನಾವು ಮೊದಲನೇ ವ್ಯಕ್ತಿ ನಾವು ನೋಡೋಣ. ಹೂ ಇಸ್ ದಟ್ ಪರ್ಸನ್? ಮನಸ್ಸೆ. ಸರಿ, ಓದೋಣ. 2 ಪುರಕಾಲ ವೃತ್ತಾಂತ 33ನೇ ಅಧ್ಯಾಯ 1-9 ವಚನವನ್ನು ಈಗ ನಾವೆಲ್ಲರೂ ಒಟ್ಟಾಗಿ ಓದೋಣ. 2 ಪುರಕಾಲ ವೃತ್ತಾಂತ 33ನೇ ಅಧ್ಯಾಯ 1-9 ವಚನ. ದಯವಿಟ್ಟು ಎಲ್ಲರೂ ಆ ವಾಕ್ಯ ತೆಗಿರಿ. 2 Chronicles ಚಾಪ್ಟರ್ 33 1-9. ಈ ವಾಕ್ಯವನ್ನು ನಾವು ಎಲ್ಲರೂ ಈಗ ಗಟ್ಟಿಯಾಗಿ ಓದೋಣ. ಇವನು ಎಂಥ ಝೀರೋ ಆಗಿದ್ದ, ಅದರ ಮುಂದೆ ಹೆಂಗೆ ಹೀರೋ ಆಗ್ತಾನೆ ನಾವು ನೋಡೋಣ. ಓಕೆ, ಓದೋಣ. ಸ್ಟಾರ್ಟ್.
ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಯೆಹೋವನು ಇಸ್ರಾಯೇಲರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ ಬಾಳ್ ದೇವತೆಗಳಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ಅಸೇರ್ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು. ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ 2 ಪ್ರಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ ಇನ್ನಮ್ ತಕ್ಕಿನಲ್ಲಿ ಆಹುತಿಗೊಟ್ಟನು. ಕನಿ ಹೇಳಿಸುವುದು, ಶಕುನ ನುಡಿಸುವುದು, ಯಂತ್ರ ಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವರ ಮತ್ತು ಬೆತಾಳಿಕರ ಬಳಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನೆಬ್ಬಿಸಿದನು. ತಾನು ಮಾಡಿಸಿದ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿ ಇಡಿಸಿದನು. ಹೋದ್ರೆ ಯೆಹೋವನು ಆ ಆಲಯದ ವಿಷಯದಲ್ಲಿ ದಾವೀದನಿಗೂ ಅವನ ಮಗನಾದ ಸೊಲೊಮೋನನಿಗೂ ಇಸ್ರಾಯೇಲ್ಯರು ಮೋಶೆಯ ಮುಖಾಂತರ ತಮಗೆ ಕೊಡಲ್ಪಟ್ಟ ನನ್ನ ಎಲ್ಲಾ ಧರ್ಮಶಾಸ್ತ್ರ ವಿಧಿ ನ್ಯಾಯಗಳನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮತ್ತು ಈ ದೇವಾಲಯದಲ್ಲೂ ಇಸ್ರಾಯೇಲರ ಎಲ್ಲಾ ಊರುಗಳೊಳಗೆಯೂ ನನಗೆ ಇಷ್ಟವಾಗಿರುವ ಯೆರೂಸಲೇಮಿನಲ್ಲಿಯೂ ಸದಾಕಾಲವಿರುವುದು. ಇಸ್ರಾಯೇಲರು ಇನ್ನು ಮುಂದೆ ದೇಶಭ್ರಷ್ಟರಾಗಿರದೆ ತಮ್ಮ ಪಿತೃಗಳಿಗೆ ನೇಮಿಸಲ್ಪಟ್ಟ ದೇಶದಲ್ಲಿಯೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದನು. ಆದರೆ ಯೆಹೂದ್ಯರು ಯೆರೂಸಲೇಮಿನವರು ಮನಸ್ಸೆಯಿಂದ ಪ್ರೇರಿತರಾಗಿ ಯೆಹೂದ್ಯರ ಮುಂದೆ ಇಸ್ರಾಯೇಲರ ಮುಂದೆ ಯೆಹೋವನಿಂದ ನಾಶ ಹೊಂದಿದ ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾದರು. ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರು, ಅವರು ರಕ್ಷಿಸಲಿಲ್ಲ. ಆದ್ದರಿಂದ ಆತನು ಅಶ್ಶೂರ್ಯದ ಅರಸನಾದ ಸೇನಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಹೋದರು. ಈ ಮನಸ್ಸೆ ಯಹೂದದ ದಕ್ಷಿಣ ರಾಜ್ಯಗಳನ್ನು ಆಳ್ವಿಕೆ ಮಾಡ್ತಾ ಇದ್ದ. ಇವರಪ್ಪ ಬಂದು ಹಿಜ್ಕೀಯ ರಾಜ. ಈ ಹಿಜ್ಕೀಯ ರಾಜ ಬಹು ಭಕ್ತಿಯುಳ್ಳ ಒಬ್ಬ ರಾಜನಾಗಿದ್ದ. ಇವನು ದೇಶದಿಂದಲೇ ವಿಗ್ರಹ ಆರಾಧನೆಯನ್ನು ತೆಗೆದಾಕ್ಬಿಟ್ಟಿದ್ದ. ಈಗ ಮನಸ್ಸಿಗೆ 12 ವಯಸ್ಸಿನವನಾಗಿದ್ದಾಗ ಅವನ ಅರಸನಾದ. ಇವನು ಯೆರೂಸಲೇಮಿನಲ್ಲಿ ಸುಮಾರು 55 ವರ್ಷ ಆಳ್ವಿಕೆ ಮಾಡ್ತಾನೆ. ಇವನ ತಾಯಿ ಹೆಸರು ಎಬ್ಸಿವ. ಆದರೆ ಈ ಮನಸ್ಸೆ ಸುಮಾರು 55 ವಯಸ್ಸಿನಲ್ಲಿ ತನ್ನ ಆಳ್ವಿಕೆಯಲ್ಲಿ ಬಾಳ್ ಮತ್ತು ಅಷ್ಟೋರೆ ದೇವತೆಗೆ ಬಲಿಪೀಠಗಳನ್ನು ಕಟ್ಟಿ ಆರಾಧನೆ ಮಾಡ್ತಾನೆ. ತನ್ನ ಮಕ್ಕಳನ್ನೇ ಆಹುತಿ ಮಾಡ್ತಾನೆ. ಇವನು ದುಷ್ಟ ರಾಜನಾಗ್ಬಿಡ್ತಾನೆ. ಇವನು 12 ವಯಸ್ಸಿನಲ್ಲೇ ರಾಜ ಆಗೋದು ನಿಜವಾಗ್ಲೂ ಇಟ್ಸ್ ಗ್ರೇಟ್. ಇಟ್ಸ್ ನಾಟ್ ಲಕ್, ಇಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್. ಎಲ್ಲರೂ ಗಮನ ಇಡಿ. ನಿಮ್ಮ ಜೀವಿತದ ಬಗ್ಗೆ ನೀವು ಯೋಚನೆ ಮಾಡಿದಾಗ ಎಲ್ಲ ಒಳ್ಳೆಯದನ್ನು ಇವತ್ತು ನೀನು ಅನುಭವಿಸ್ತಾ ಇರೋದು ಅದು ಅದೃಷ್ಟ ಅಲ್ಲ, ಅದು ದೇವರ ಆಶೀರ್ವಾದ. ಶುಡ್ ನೋ ದಟ್. ಇವತ್ತು ನೀವೆಲ್ಲರೂ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀರಾ, ಒಳ್ಳೆ ಮನೆಗಳಲ್ಲಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತಂದರೆ ಸಮಥಿಂಗ್ ದಿ ಫಿಸಿಕಲ್ ಬ್ಲೆಸ್ಸಿಂಗ್, ನಿಮಗೆ ದೇವರು ಕೊಟ್ಟಿರುವಂಥ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ಇದೆಲ್ಲವೂ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದಯವಿಟ್ಟು ಅದನ್ನು ಸುಮ್ಮನೆ ತಗೊಳ್ಬೇಡಿ. ತಂದೆ ತಾಯಿಗಳೇ ಮತ್ತು ಮಕ್ಕಳೇ ಯಾರೇ ಇರ್ಬೋದು, ಯಾವುದು ಸುಮ್ಮನೆ ನಿನಗೆ ಬಂದಿಲ್ಲ, ಅದಕ್ಕೆ ಯಾರೋ ಬೆಲೆ ಕಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೀನಿ ನಿಮ್ಮ ಸೋಲು ಯಾವುದೇ ವಿಷಯದಲ್ಲಿರ್ಬೋದು, ನಿಮಗೆ ಜಯ ದೇವರು ಕೊಡ್ತಾರೆ. ಒಂದು ವೇಳೆ ನೀವು ಸ್ಕೂಲು ಕಾಲೇಜುಗಳಲ್ಲಿ ಓದಿ ಮುಂದೆ ಬರೋಕ್ಕಾಗ್ತಾ ಇಲ್ವಾ, ಅದನ್ನು ಜಯವಾಗಿ ಈ ವರ್ಷದಲ್ಲಿ ಮಾರ್ಪಡಿಸ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳು ಯಾರಾದ್ರೂ ಇರೋದಾದರೆ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮ್ಮ ಸ್ತೋತ್ರ. ಮುಖ್ಯವಾಗಿ ತಂದೆ ಆದವರೇ, ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಅನೇಕರು ಪ್ರಯಾಸಪಟ್ಟು ಮುಂದೆ ಬರೋಕ್ಕಾಗ್ತಾ ಇಲ್ಲ, ಸೋಲನ್ನೇ ಕಾಣ್ತಾ ಇರ್ಬೋದು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಮಕ್ಕಳಿಗೆ ನೀನೇ ಕೃಪೆ ಕೊಡು, ಜಯ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ
ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷ